జనం భాషణ చేస్తున్నారు ಈ ರೀತಿ ಪ್ರಾಬ್ಲಮ್ ನೋಡಿದೆ ಅಲ್ಲಂತ ನಾವು ವೀಡಿಯೋನಕ್ಕೆ ಸ್ವಲ್ಪ ಮಾದೇವ್ ವೀಡಿಯೋ ಮಾಡ್ತಾ ಇದ್ದೀನಿ. ರೈಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಲಿ, ಮಾತಾಡೋಣ. ಕಾಲೋನಿಯಲ್ಲಿ ತಲಕಾಡು ಈ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸುಮಾರು ಒಂದು 20 ಲಕ್ಷದ ಮೇಲೆ ಸಮುದಾಯ ಭವನಕ್ಕೆ ಬಿಡುಗಡೆ ಆಗಿದೆ ಅಣ್ಣ. ಸುಮಾರು 2003ನೇ ಇಸ್ವಿಯಿಂದ 2025 ಇಸ್ವಿ ತನಕನೂ ಆಗೈತೆ. ಆದರೆ ಕೆಲಸ ಮಾಡಿದವರು ಇದು ನಮ್ಮ ಸರ್ಕಾರ ಮಾಡಿದ್ದು, ಇದು ನಮ್ಮ ಎಮ್.ಎಲ್.ಎ ದುಡ್ಡು ಕೊಟ್ಟಿರೋದು, ನಾವ್ಯಾಕೆ ನಿಮಗೆ ಕೊಡಬೇಕು, ನಾವೇ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ 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 ಮಾಡಿ 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 ಅರ್ಧಂಪರ್ಧ ಮಾಡಿ ನಿಲ್ಲಿಸಿದ್ದಾರೆ. ಇದರ ಬಗ್ಗೆ ನಾವು ಎಮ್.ಎಲ್.ಎ ಆಯಿತು, ಒಂದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಯಿತು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಯಿತು, ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಯಿತು, ಯಾರ ಗಮನಕ್ಕೆ ತಂದರೂ ಏನೂ ಕೆಲಸ ಆಯ್ತಾಯಿಲ್ಲ. ನಮ್ಮ ಲೆಟ್ರ್ ಅಂದರೆ ನಮ್ಮ ಮಾತಂದರೆ ಎಮ್.ಎಲ್.ಎಗಳಿಗಾಗ್ಬೋದು, ಸಂಬಂಧಪಟ್ಟ MP ಸಾಹೇಬ್ರಿಗಾಗ್ಬೋದು, ಗಮನಕ್ಕೆ ತಗೊಳ್ಳೋದಿಲ್ಲ ಅವರು. ನಮ್ಮ ಸಮುದಾಯ ಭವನ ಈ ಮಟ್ಟಕ್ಕೆ ಮಾಡಿ ನಿಲ್ಲಿಸಿದ್ದಾರೆ. ಮತ್ತು ಪಕ್ಕದಲ್ಲಿ 30-40 ಸೈಟ್ ಯಾರೋ ಮಾರ್ಬಿಟ್ರು ಸೈಟಿಗೆ. ಅಲ್ಲಿರೋದು ಅವ್ರು ನಮ್ಮ ಸಮುದಾಯ ಭವನ ಜಾಗ 110 ಅಡಿ ಜಾಗದಲ್ಲಿ ಇರೋದ್ರಿಂದ ಇವರು 40 ಅಡಿ ಕಟ್ಕೊಂಡು 60 ಅಡಿ ಕಟ್ಕೊಂಡು ಇಲ್ಲ ನಂದೇ ಅಂತ ಪಂಚಾಯತಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅಧಿಕಾರಿಗಳನ್ನೆಲ್ಲ ಕೊಟ್ಟು ಪಂಚಾಯತಿ ನಾವು ಕೇಳಿದ್ರು ಅಷ್ಟೇ ಇರೋದು ನೀವು ಮೇಲಿಂದ ತಗೊಬನ್ನಿ, ಮೇಲಿಂದ ಎಲ್ಲಿಂದ ತರೋದು? ಈ ಥರ ಆಗಿ ನಮ್ಮ ಪೌರ ಕಾರ್ಮಿಕರ ಕಾಲೋನಿ ಈ ಸ್ಥಿತಿಗೆ ಬಂದು ನಿಂತಿದೆ.